ಹೌದು ಸರ್, ಇವತ್ತು ಅಯೋಗ್ಯ 2 ನಿಜವಾಗ್ಲೂ ತುಂಬಾ ಅದ್ಭುತವಾಗಿದೆ ಸಿನಿಮಾ. ಜೊತೆಗೆ ನಮ್ಮ ಸತೀಶ್ ಅವರ ಆಕ್ಟಿಂಗು, ಮಹೇಶ್ ಅವರ ಡೈರೆಕ್ಷನ್ಸ್, ರಚ್ ಅವರ ಆಕ್ಟಿಂಗ್ ಆಗಿರ್ಬೋದು, ಸಾಧು ಸರ್ ಸ್ಪೂಫು, ಮತ್ತೆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಕ್ಯಾಮಿಯೋ, ರವಿ ಸರ್ ಕ್ಯಾಮಿಯೋ ತುಂಬಾ ಅದ್ಭುತವಾಗಿದೆ ಸರ್. ನಿಜವಾಗ್ಲೂ ಈ ಸಿನಿಮಾ ಪೈಸಾ ವಸೂಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸರ್. ಈ ವರ್ಷದ ಬೆಸ್ಟ್ ಕಾಮಿಡಿ ಎಂಟರ್ಟೈನರ್ ಆಗುತ್ತೆ ಸಿನಿಮಾ. ಜೊತೆಗೆ ಈ ಸಿನಿಮಾದಲ್ಲಿ ರವಿಶಂಕರ್ ಅವರ ಆಕ್ಟಿಂಗ್ ಅಂತೂ ನಿಜವಾಗ್ಲೂ ಅಯೋಗ್ಯ 1 ಅಯೋಗ್ಯ 2 ತುಂಬಾ ಡಿಫ್ರೆನ್ಸ್ ಅಂಡ್ ತುಂಬಾ ಅದ್ಭುತವಾಗಿದೆ ಆಕ್ಚುಲಿ ಸಿನಿಮಾ. ಆಮೇಲೆ ಅವ್ರ ಆಕ್ಟಿಂಗು ಅಷ್ಟೇ ನಮ್ಗೆ ತುಂಬಾ ಮನ್ಸಿಗೆ ನಾಟುತ್ತೆ. ಸತೀಶ್ ಅವರ ನಿಜವಾಗ್ಲೂ ಮಂಡ್ಯ ಗೌಡ ಅಂತ ಕರಿಬಹುದು ನಾವು ಈ ಸಿನಿಮಾದಲ್ಲಿ. ಮತ್ತೆ ರಚ್ಚು ಅವ್ರ ಬಾಯಲ್ಲಿ ಮಂಡ್ಯದ ಭಾಷೆ ಕೇಳಕ್ಕೆ ತುಂಬಾ ಮುದ್ದಾಗಿದೆ ಸರ್. ನಿಜವಾಗ್ಲೂ ತುಂಬಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ತುಂಬಾ ಜನ ಬಂದು ಈ ಸಿನಿಮಾ ನೋಡಿ ಗೆಲ್ಸ್ಬೇಕು. ಈ ವರ್ಷದ ಸೆಕೆಂಡ್ ಹಾಫ್ ಅಂದ್ರೆ ಎರಡನೇ ಭಾಗ ಕನ್ನಡ ಸಿನಿಮಾಗಳಿಗೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬರ್ತಿದೆ. ತುಂಬಾ ಜನ ಬಂದು ನೋಡ್ತಿದ್ದಾರೆ. ಸೊ ಇವಾಗ ಅಯೋಗ್ಯ 2 ರಿಲೀಸ್ ಆಯ್ತು. ಇದು ಒಂದು ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸರ್. ಇವಾಗ ಎಲ್ಲ ಬಂದು ನೋಡ್ಬೇಕು. ಆಮೇಲೆ ಒಂದು ಮೆನ್ಷನ್ ಮಾಡಬೇಕು, ಸಾಧು ಸರ್ ಸ್ಪೂಫ್ ಒಂದಿದೆ ಸರ್. ನಿಜವಾಗ್ಲೂ ರಾಕಿ ಬಾಯ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಿಮ್ಗೆಲ್ಲ ಅದನ್ನು ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ. ನಾನು ಹೇಳ್ಬೋದು ನೋಡಿ, ಇವತ್ತು ಮಳೆ ಬರ್ತಿದೆ, ಒಳ್ಳೆ ಕನ್ನಡ ಸಿನಿಮಾಗಳಿಗೆ ದೇವರ ಆಶೀರ್ವಾದ ಕೂಡ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಜನ ಬಂದು ಈ ಸಿನಿಮಾ ನೋಡಬೇಕು. ನಾನು ಸಾಧು ಸರ್ ಕ್ಯಾರೆಕ್ಟರ್ ಮೆನ್ಷನ್ ಮಾಡಿದ್ದೀನಿ. ನಿಜವಾಗ್ಲೂ ಬಂದು ನೋಡಿ, ನಿಮ್ಗೆ ಡೆಫಿನೆಟ್ಲಿ ಲೈಕ್ ಆಗುತ್ತೆ ಸರ್. ಎಸ್ ಸರ್, ಇದು ಮೇ ಬಿ ಇದೊಂದು ಇನ್ವಿಟೇಷನ್ ತರಾನೇ ಇದೆ ನಿಜವಾಗ್ಲೂ. ಸಿನಿಮಾ ಅಯೋಗ್ಯ 2 ನೋಡಿದವರು ಕ್ಲೈಮ್ಯಾಕ್ಸ್ ಅಲ್ಲಿ ಏನ್ ನೋಡ್ತಾರೋ ನಮ್ಮ ರಾಕಿ ಬಾಯ್ ನೆನಪಾಗ್ತಾರೆ. ಟಾಕ್ಸಿಕ್ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಸರ್. ನಿಜವಾಗ್ಲೂ ಅದು ಒನ್ ಆಫ್ ದ ಬೆಸ್ಟ್ ಸಿನಿಮಾ ಆಗುತ್ತೆ ಸರ್. ನಿಜವಾಗ್ಲೂ 26ಕ್ಕೆ ಜನ ಥಿಯೇಟರ್ಗಳಿಗೆ ಇನ್ನೂ ಹೆಚ್ಚು ಜನ ನುಗ್ತಾರೆ. ಟಾಕ್ಸಿಕ್ ಅಂತೂ ತುಂಬಾ ಚೆನ್ನಾಗಿದೆ. ವಿ ಆರ್ ಆಲ್ ವೈಟಿಂಗ್ ಸರ್. ನಿಜವಾಗ್ಲೂ ತುಂಬಾ ವೇಟ್ ಮಾಡ್ತಿದ್ವಿ ಸರ್. ಫಸ್ಟ್ ಆಫ್ ಆಲ್ ಸರ್, ಒಂದು ಒಳ್ಳೆ ಕತೆ ಸರ್. ಸೀಕ್ವಲ್ ನ ಯಾವ ರೀತಿ ತಗೋಬೇಕು, ಮಹೇಶ್ ಅವರು ಆ ರೀತಿ ತಗೊಂಡಿದ್ದಾರೆ ಸರ್. ನಮ್ಗೆ ಎಲ್ಲಿ ಅಯೋಗ್ಯ 1 ನಮ್ಗೆ ಸ್ಟಾಪ್ ಆಗಿತ್ತು, ಅಲ್ಲಿಂದಾನೇ ಕಂಟಿನ್ಯೂ ಆಗಿದೆ. ಮತ್ತೆ ಬೆಸ್ಟ್ ಪ್ಲಸ್ ಪಾಯಿಂಟ್ ಅದೇ ಪಾತ್ರಗಳನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಸರ್. ಯಾಕಂದ್ರೆ ನಮ್ಗೆ ಅವಾಗ ಕನೆಕ್ಟ್ ಆಗುತ್ತೆ. ಇನ್ನ 7 ವರ್ಷ ಆಯ್ತು ಆ ಸಿನಿಮಾ ಬಂದು, ಬಟ್ ಇವಾಗಲೂ ಜನ ಆ ಕ್ಯಾರೆಕ್ಟರ್ಗಳನ್ನ ನೆನ್ಸ್ಕೋತಾರೆ ಸರ್. ಅದೊಂದು ಪ್ಲಸ್ ಪಾಯಿಂಟ್. ಸತೀಶ್ ಅವರ ಮ್ಯಾನರಿಸಮ್, ಮತ್ತೆ ಅವರಿಬ್ರು ರಚಿತಾರಾಮ್ ಮತ್ತೆ ಸತೀಶ್ ಅವರ ಕಾಂಬಿನೇಷನ್ ಸರ್ ತುಂಬಾ ವರ್ಕೌಟ್ ಆಗಿದೆ. ಕಾಮಿಡಿ ಅಂತೂ ತುಂಬಾ ಅದು ಸಿನಿಮಾ ಪೂರ್ತಿ ಹೋಗುತ್ತೆ. ಜೊತೆಗೆ ಅಲ್ಲಲ್ಲಿ ಬರುವಂತ ಒಂದು ಎಮೋಷನಲ್ ಡೈಲಾಗ್ಸ್ ಆಗಿರ್ಬೋದು, ಅದು ತುಂಬಾ ಹೈಲೈಟ್ ಆಗುತ್ತೆ ಸರ್ ಸಿನಿಮಾದಲ್ಲಿ. ಹೌದು ಸರ್, ಪಾರ್ಟ್ 3ಗೆ ಲೀಡ್ ಕೊಟ್ಟಿದ್ದಾರೆ. ಬಟ್ ನಿಜವಾಗ್ಲೂ ಇದೊಂಥರ ಎಷ್ಟು ಪಾರ್ಟ್ ಬಂದ್ರು ನೋಡ್ಬೋದು ಸರ್, ಆ ರೀತಿ ಸಿನಿಮಾ ಇದೆ ಆಕ್ಚುಲಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಬಂದ್ರು ನಮ್ಗೆಲ್ಲೂ ಏನು ಬೋರ್ ಆಗಲ್ಲ. ಒಂಥರ ಮಜ್ಜವಾಗಿ ಸಿನಿಮಾ ಬಂದು ಜನ ನೋಡ್ಕೊಂಡು ಹೋಗ್ಬೋದು, ಆ ರೀತಿ ಸಿನಿಮಾ. ನಮ್ಗೆ ವೆಯ್ಟಿಂಗ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಮತ್ತೆ ಅಯೋಗ್ಯ 3 ಬಂದು ನೋಡ್ಬೋದು, ಅಯೋಗ್ಯ 4 ಬಂದು ನಾವು ನೋಡ್ಬೋದು ಸರ್. ಆ ರೀತಿ ಸಿನಿಮಾ ಇದೆ ಆಕ್ಚುಲಿ. ಅಂತ ಒಂದು ಜಾಲಿ ತರ ಇದೆ ಸಿನಿಮಾ. ಹೌದು ಸರ್. ಇಲ್ಲ ಸರ್, ಒಳ್ಳೆ ಸಿನಿಮಾ ಬಂದ್ರೆ ನಿಜವಾಗ್ಲೂ ಕನ್ನಡ ಜನತೆ ಬಂದೇ ಬರ್ತಾರೆ ಸರ್. ಒಬ್ಬರಿಂದ ಒಬ್ರಿಗೆ ಹೇಳಿ ತುಂಬಾ, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಶಾಂತಿ ಕ್ರಾಂತಿ ಹೆಂಗೆ ಟ್ರೆಂಡ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಿಂದ, ತುಂಬಾ ಆಕ್ಚುಲಿ ಯೂಸ್ ಇದೆ ಸರ್ ಆಕ್ಚುಲಿ. ಸೊ ಒಳ್ಳೆ ಸಿನಿಮಾ ಬಂದ್ರೆ ಜನ ನಿಜವಾಗ್ಲೂ ಕೈ ಹಿಡ್ದೇ ಹಿಡಿತಾರೆ. ನೋಡಿ, ಅಯೋಗ್ಯ 2ಗೂ ತುಂಬಾ ಚೆನ್ನಾಗಿ ಕೈ ಹಿಡ್ದೇ ಹಿಡಿತಾರೆ. ಶಾಂತಿ ಕ್ರಾಂತಿ ಹೆಂಗೆ ಇವಾಗ ಟ್ರೆಂಡ್ ಆಗ್ತಿದೆ, ಅದೇ ರೀತಿ ಅಯೋಗ್ಯ 2 ಕೂಡ ಒಳ್ಳೆ ಪ್ರತಿಕ್ರಿಯೆ ತಗೊಂಡು ಒಳ್ಳೆ ಸಿನಿಮಾ ಖಂಡಿತವಾಗ್ಲೂ ಚೆನ್ನಾಗಿ ಜನ ನೋಡ್ತಾರೆ ಸರ್. ನಾವು ಹೇಳಂಗೇ ಇಲ್ಲ, ಜನ ಬರೋಲ್ಲ ಅಂತ ಹೇಳಂಗಿಲ್ಲ, ಬಂದೇ ಬರ್ತಾರೆ ಸರ್. ಕನ್ನಡ ಸಿನಿಮಾ ಚೆನ್ನಾಗಿ ಹೋಗೇ ಹೋಗುತ್ತೆ ಸರ್. ಥ್ಯಾಂಕ್ ಯು.